ಹಾಯ್ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಾಯಿರೋ ಉದ್ದೇಶ ಏನಂದರೆ, ನನ್ನ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಾನು ಹುಟ್ಟಿದ್ದು ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ. ನಾನು 4ನೇ ತರಗತಿವರೆಗೂ ಅಲ್ಲೇ ಸೆಂಟ್ ಜೋಸೆಫಲ್ಲೇ ಓದಿರೋದು. ಆಮೇಲೆ ನನ್ನ ಬಾಲ್ಯ ದಿನಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾನು 7ನೇ ಕ್ಲಾಸು ಇಲ್ಲ 8ನೇ ಕ್ಲಾಸ್ ಇದ್ದಾಗ ನಮ್ಮ ತಾಯಿಯವ್ರು ತೀರ್ಕೊತಾರೆ. ಆಮೇಲೆ ಒಂದು 4-5 ವರ್ಷ ಗ್ಯಾಪಲ್ಲಿ ನಮ್ಮ ತಂದೆಯವರು ಕೂಡ ತೀರ್ಕೊಂಡ್ರು. ಬಾಲ್ಯದ ದಿನಗಳು ಅಂತ ಹೇಳ್ಕೊಳೋಂಥದ್ದು ಏನೂ ಇರಲಿಲ್ಲ. ಆಮೇಲೆ ಹೇಗೋ ಮಾಡಿ ಸ್ವಲ್ಪ ಡಿಗ್ರಿಗೆ ಹೋದೆ, BA ಮಾಡಿದೆ. BA ಫಸ್ಟ್ ಇಯರ್ವರೆಗೂ ಚೆನ್ನಾಗಿತ್ತು. ಆಮೇಲೆ ನನಗೆ ಓದೋಕ್ಕಾಗಿಲ್ಲ. ಆಮೇಲೆ ನಾನೊಂದು ಮೆಡಿಕಲ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲೇ ಕೆಲಸ ಮಾಡಿದೆ. ಮತ್ತು ಈಗ ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಕಂಟೆಂಟ್ ಬಂದ್ಬಿಟ್ಟು ರಾಜಕೀಯ. ನೀವೆಲ್ಲ ನೋಡ್ಬೋದು, ಎಲ್ಲ ಫೀಲ್ಡಲ್ಲೂ ವಿಡಿಯೋ ಮಾಡ್ತಾಯಿದ್ದಾರೆ. ಅಡುಗೆಯಲ್ಲಿ ಮಾಡ್ತಾವ್ರೆ, ಹೊರಗಡೆ ಓಡಾಡೋದು, ಟೂರ್ಗೆ ಹೋಗೋದು, ಪ್ಲೇಸಸ್ಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾಯಿದ್ದಾರೆ. ಡ್ರೆಸ್ಗಳ ಬಗ್ಗೆ ಮಾಡ್ತಾಯಿದ್ದಾರೆ. ಆದರೆ ರಾಜಕೀಯ ಅಂತ ಬಂದಾಗ ಎಲ್ಲ ನೆಗ್ಲೆಕ್ಟು. 5 ವರ್ಷಕ್ಕೊಂದು ಸಲ ಬರುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ. 5 ವರ್ಷ ನಾವು ಓಟ್ ಹಾಕ್ಬೇಕಾದ್ರೆ ಮಾತ್ರ ಹೋಗ್ತೀವಿ. ಆವಾಗ ಅಲ್ಲಿ ಜಾತಿ, ಆ ವ್ಯಕ್ತಿ ಯಾರು ದುಡ್ಡು ಕೊಡ್ತಾನೆ ಅವ್ರನ್ನ ನೋಡಿ ಓಟ್ ಹಾಕಿ ಬಂದುಬಿಡ್ತೀವಿ. ಆಮೇಲೆ ನಾನು ಹಿಂಗೆ ಕೊರೋನಾ ಬಂದಾಗ ನಾನು ಹಿಂಗೆ ಥಿಂಕ್ ಮಾಡ್ತಾಯಿದ್ದೆ. ಆವಾಗ ನನಗೆ ಅನ್ನಿಸ್ತು, ಯಾಕೆ ರಾಜಕೀಯದಲ್ಲಿ ನಾವು ಒಂದು ಬದಲಾವಣೆ ಮಾಡಬಾರ್ದು ಅಂತ. ಅದಕ್ಕೆ ಯುವಕರಿಗೆಲ್ಲ ಕೇಳ್ಕೊತೀನಿ ಈ ಮೂಲಕ, ಸ್ವಲ್ಪ ರಾಜಕೀಯದ ಬಗ್ಗೆನೂ ಆಸಕ್ತಿ ಇರಬೇಕು. ನಮ್ಮ ಹತ್ರ ನಮಗೇನಾಗ್ತಾಯಿದೆ, ಈ ಒಂದು ವರ್ಷದಲ್ಲಿ ನಮಗೇನು ಪ್ರಾಬ್ಲಮ್ ಬಂದಿರುತ್ತೆ, ಮುಂದಿನ ವರ್ಷವೂ ಮತ್ತು ಅದೇ ಹೇಳ್ತಾರೆ, ಅದ್ರ ಮುಂದಿನ ವರ್ಷವೂ ಅದೇ ಹೇಳ್ತಾರೆ. ಯಾಕೆ ಅದನ್ನೆಲ್ಲ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ? ಮತ್ತು ನಮ್ಮ ಹುಡುಗರಿಗೆ ಯಾಕೆ ಕೆಲಸ ಕೊಡೋಕ್ಕಾಗ್ತಾಯಿಲ್ಲ? ಬೇರೆ ಜಾತಿಯವರಾಗಲಿ, ಬೇರೆ ಕ್ಯಾಸ್ಟವರಾಗಲಿ, ಬೇರೆ ರಾಜ್ಯದವರಾಗಲಿ ಇಲ್ಲಿ ಬಂದು ಬಿಸ್ನೆಸ್ ಮಾಡ್ಕೊಂಡು ಸಫಲರಾಗ್ತಾಯಿದ್ದಾರೆ. ನಮ್ಮವ್ರು ಯಾಕೆ, ನಮ್ಮ ಹುಡುಗರು ಯಾಕೆ ಬೆಳವಣಿಗೆ ಆಗ್ತಾಯಿಲ್ಲ? ಇದನ್ನೆಲ್ಲ ಯೋಚನೆ ಮಾಡಿದೆ. ನಮ್ಮ ಹುಡುಗರಿಗೆ ಇಲ್ಲಿ ಸಪೋರ್ಟ್ ಸಿಗ್ತಾಯಿಲ್ಲ. ಯೂತ್ಸ್ ಎಲ್ಲ ಸ್ವಲ್ಪ ಮುಂದೆ ಬರಬೇಕು. ನನಗೂ ಸ್ವಲ್ಪ ಕನಸುಗಳಿದ್ದಾವೆ. ಅದನ್ನೆಲ್ಲ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ನೀವೆಲ್ಲ ನನಗೋಸ್ಕರ ಕೈ ಜೋಡಿಸಿ. ಇದೇ ಒಂದೇ ಅಲ್ಲ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಂತ. ನೀವೆಲ್ಲ ಡೈಲಿ ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಶೇರ್ ಮಾಡಿ. ಆದಷ್ಟು ಎಲ್ಲ ಜನರಿಗೆ ತಿಳುವಳಿಕೆ ಬರಬೇಕು ರಾಜಕೀಯದ ಬಗ್ಗೆ. ಸಂಡೇ ಮಾಡಿದ್ವಿ ಅಂದರೆ ಮುಂದಕ್ಕೆ ನಾವು ಇದೇ ಥರ ಇರಬೇಕಾಗುತ್ತೆ. ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದೇ ಥರ ಇರಬೇಕಾಗುತ್ತೆ. ಇರೋರೇನೇ ಆಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬೇರೆ ರೈತರದಾಗಲಿ ಯೋಧರದಾಗಲಿ ಜಮೀನೆಲ್ಲ ಬರ್ಸ್ಕೊತಿದ್ದಾರೆ ಅಂತ ನೀವು ಈಗಾಗಲೇ ನೋಡಿದ್ದೀರ ಟಿ ವಿಗಳಲ್ಲಿ. ಅವ್ರದ್ದು ಆಸ್ತಿ ಮಾತ್ರ ಆಗ್ತಾಯಿದ್ದಾವೆ. ನಾವೆಲ್ಲ ಹಿಂಗೆ ಬಡವರಾಗೇ ಇದ್ದೀವಿ. ಮನೆಗಳು ಸಿಗ್ತಾಯಿಲ್ಲ. ಮಳೆ ಬಂದರೆ ಇದೇ ಥರ ನೀರು ಬರ್ತಾ ಇರುತ್ತೆ. ರೋಡ್ಗಳು ಸರಿ ಇಲ್ಲ. ಒಂದು ಸರ್ಕಾರಿ ಶಾಲೆ ಇಲ್ಲ ಓದೋದಕ್ಕೆ. ಬರೀ ಇದೇ ಪ್ರಾಬ್ಲಮ್ಮು. ಯಾವಾಗ ಬಂದರೂ ಇದೆ. ಈ ವರ್ಷ ಬಂದರೂ ಕಾವೇರಿ ಗಲಾಟೆ, ಮುಂದಿನ ವರ್ಷ ಬಂದರೂ ಕಾವೇರಿ ಗಲಾಟೆ. ಇಷ್ಟೇ ಆಗಿಬಿಟ್ರೆ ನಮ್ಮ ಜೀವನ ಹೆಂಗೆ ಹೇಳಿ? ಅದಕ್ಕೆ ಈ ವಿಡಿಯೋಸ್ನೆಲ್ಲ ಚೆನ್ನಾಗಿ ಶೇರ್ ಮಾಡಿ. ಆದಷ್ಟು ಯುವಕರೇ ನೋಡ್ಬೇಕು ನನಗೆ. ಯಾಕಂದರೆ ದೊಡ್ಡವ್ರಿಗೆ ಹೇಳೋಕ್ಕಾಗಲ್ಲ, ಅವರೆಲ್ಲ ಜಾತಿ ಅದು ಇದು ಅಂತ ಹೇಳ್ಬಿಡ್ತಾರೆ. ಅವ್ರಿಗೂ ಮುಂದಕ್ಕೆ ನಾನು ಹೇಳೋದು ಮಾತುಗಳಿಂದ ಒಳ್ಳೇದು ಅನಿಸಿದ್ರೆ ಅವರು ಇದನ್ನು ಇಷ್ಟಪಟ್ಟು ನೋಡಲಿ. ಅವ್ರಿಗೂ ಅರ್ಥ ಆದರೆ ಅವರು ನಿಮಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ, ನಮಗೂ ಎಲ್ಲ ಪ್ರೋತ್ಸಾಹ ಮಾಡ್ತಾರೆ. ರಾಜಕೀಯದಲ್ಲಿ ಒಂದು ಕ್ರಾಂತಿ ಮಾಡಬೇಕನ್ನೋದೇ ನನ್ನ ಉದ್ದೇಶ ಆಗಿದೆ.